ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, 2026ರ ವಿಧಾನಸಭಾ ಚುನಾವಣೆಗೆ ರಾಜ್ಯದಲ್ಲಿ ಈಗಿನಿಂದಲೇ ರಣಕಹಳೆ ಮೊಳಗಿದೆ. ಚಿಂತಾಮಣಿಯ ಕಡಪ ರಸ್ತೆಯಲ್ಲಿರುವ ಜೆಕೆ ಭವನದಲ್ಲಿ ನಡೆದ ಜೆಡಿಎಸ್ ಕಾರ್ಯಾಗಾರದಲ್ಲಿ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದ ಜೆಕೆ ಕೃಷ್ಣಾರೆಡ್ಡಿ ಅವರು ಭರ್ಜರಿ ಭವಿಷ್ಯವೊಂದನ್ನು ನುಡಿದಿದ್ದಾರೆ. ಚುನಾವಣಾ ಆಯೋಗದ ಸೂಚನೆಯಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿದ್ದು, ಪ್ರತಿಯೊಬ್ಬ ಜೆಡಿಎಸ್ ಕಾರ್ಯಕರ್ತ ಬೂತ್ ಮಟ್ಟದಲ್ಲಿ ಜಾಗರೂಕತೆಯಿಂದ ಕೆಲಸ ಮಾಡಬೇಕು ಎಂದು ಅವರು ಕರೆ ನೀಡಿದರು. ಮೃತಪಟ್ಟವರು, ಸ್ಥಳಾಂತರಗೊಂಡವರು ಮತ್ತು ನಕಲಿ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಿ ಅರ್ಹ ಹೊಸ ಮತದಾರರನ್ನು ಸೇರಿಸುವ ಮೂಲಕ ಪಕ್ಷದ ಸಂಘಟನೆಗೆ ಒತ್ತು ನೀಡುವಂತೆ ಕಾರ್ಯಕರ್ತರಿಗೆ ಸೂಚನೆ ನೀಡಿದರು. ಜೆಡಿಎಸ್ ಪಕ್ಷವು ಆರಂಭದಿಂದಲೂ ರೈತರ ಏಳಿಗೆಗಾಗಿ ಶ್ರಮಿಸುತ್ತಿದೆ. ದೇವೇಗೌಡರು ಪ್ರಧಾನಿಯಾಗಿದ್ದ ಕಾಲದಲ್ಲಿ ಬೆಂಗಳೂರಿನ ಮೆಟ್ರೋ, ಫ್ಲೈ ಓವರ್ಗಳು ಹಾಗೂ ರಾಯಚೂರು ಭಾಗದಲ್ಲಿ ನೀರಾವರಿ ಯೋಜನೆಗಳಿಗೆ ನಾಂದಿ ಹಾಡಿದ್ದನ್ನು ಕೃಷ್ಣಾರೆಡ್ಡಿ ಈ ವೇಳೆ ಸ್ಮರಿಸಿದರು. ಕುಮಾರಣ್ಣ ಅವರು ಶಿಕ್ಷಣ ಕ್ಷೇತ್ರಕ್ಕೆ ತಂದ ಸುಧಾರಣೆಗಳು ಇಂದಿಗೂ ಮಾದರಿ ಎಂದರು. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಅವರು, ಕುಮಾರಸ್ವಾಮಿ ಅವರು ಅಂದು ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿ ಬಡವರ ಬದುಕನ್ನು ಉಳಿಸಿದ್ದರು. ಆದರೆ ಇಂದು ಕಾಂಗ್ರೆಸ್ ಸರ್ಕಾರ ಹೊಸ ವೈನ್ ಶಾಪ್ಗಳನ್ನು ತೆರೆಯುವ ಮೂಲಕ ಬಡವರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ಕಿಡಿಕಾರಿದರು. ಕೊನೆಯದಾಗಿ ಜೆಕೆ ಕೃಷ್ಣಾರೆಡ್ಡಿ ಭವಿಷ್ಯ ನುಡಿಯುತ್ತಾ, ಸೂರ್ಯಚಂದ್ರ ಹುಟ್ಟುವುದು ಎಷ್ಟು ಸತ್ಯನೋ, ಮುಂಬರುವ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಎನ್ಡಿಎ ಪಕ್ಷ ಅಧಿಕಾರಕ್ಕೆ ಬರುವುದು ಅಷ್ಟೇ ಸತ್ಯ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರಾದ ಅಶ್ವಿನ್ ದೇವರಾಜ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಪಕ್ಷದ ಬಲವರ್ಧನೆಗೆ ಸಂಕಲ್ಪ ಇದು ನಮಗೆ ಆರ್ಥಿಕ ಇದರ ಮೇಲೆ ಕೂಡ ಅದರ ಪರಿಣಾಮ ಬೀಳ್ತಾ ಇದೆ. ನಾವು ಇವತ್ತು ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಂಡು ಇವತ್ತು ಎಲ್ಲ ಕೂಡ ನಾವು ಗಮನಿಸಬೇಕು. ಗಮನಿಸಿ ಇವತ್ತು ಚುನಾವಣೆಯಲ್ಲಿ ಇವತ್ತು 40-45 ಲಕ್ಷ ಕರ್ನಾಟಕ ರಾಜ್ಯದಿಂದ ಕೂಡ ಇದು ಡಿಲೀಟ್ ಆದ್ರೆ ಇದು ಯಾರಿಗೆ ಲಾಭ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಯೋಚನೆ ಮಾಡಬೇಕು. ಇವತ್ತು ಇದರಿಂದ ಬಹಳ ವಿಶೇಷವಾಗಿ ನಿಮಗೆ ಇನ್ನೂ ಹಲವಾರು ವಿಚಾರಗಳನ್ನ ಇವತ್ತು ನಮ್ಮ ದೇವರಾಜನ್ ಅವರು, ಅಶ್ವಿನ್ ಕುಮಾರ್ ಅವರು ತಿಳಿಸ್ತಾರೆ. ಮತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕುಮಾರಣ್ಣ ಅವರು, ದೇವೇಗೌಡರು, ಕುಮಾರಸ್ವಾಮಿ ಅವರು ಕೂಡ ಬಹಳ ವಿಶೇಷವಾಗಿ ಜನರೊಂದಿಗೆ ಜನತಾದಳ ಅನ್ನುವಂತ ಒಂದು ಕಾರ್ಯಕ್ರಮಗಳನ್ನ ಇವತ್ತು ನಾವು ಸುಮಾರು ಒಂದು 85-90 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಇದನ್ನ ಮಾಡಲೇಬೇಕು ಅಂತ ಹೇಳಿ ಬಹಳ ಪಣ ತೊಟ್ಟು ಅವರು ಬಹಳ ಉತ್ಸಾಹದಿಂದ ಬಹಳ ಆಸಕ್ತಿ ವಹಿಸಿ ಇವತ್ತು ಅವ್ರು ಏನ್ ಮಾಡ್ತಾ ಇದ್ದಾರೆ. ಇವತ್ತು ಸೇಡಂ ಈಗ ಆಲ್ರೆಡಿ ಏರ್ಪೋರ್ಟ್ ಅಲ್ಲಿ ಇದ್ದಾರೆ. ಇವತ್ತು ನಾನು ಕೂಡ ಸಂಜೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಅಲ್ಲಿ ಭಾಗಿಯಾಗಬೇಕು. ಹಾಗಾಗಿ ಇವತ್ತು ದೇವೇಗೌಡರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ, ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಒಂದೊಂದಲ್ಲ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರಬಹುದು. ಬೆಂಗಳೂರು ನೀವು ನೋಡಿರ್ತೀರ, ಕೋರಮಂಗಲದಿಂದ ದೊಂಗಳೂರಿಗೆ ಬರಬೇಕಾದ್ರೆ ಇವತ್ತು ಆ ಜೋಡಿ ರಸ್ತೆ ಏನಿದೆ ಅದು ದೇವೇಗೌಡರು ಪ್ರಧಾನಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಡಿಫೆನ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆ 1 ಅಡಿ ಜಾಗವನ್ನು ನಾವು ತಗೊಳಕ್ಕಾಗಲ್ಲ. ಆದ್ರೆ ಇವತ್ತು ಅವರು ಪ್ರಧಾನಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಕೋರಮಂಗಲದಿಂದ ಹಳೆ ವಿಮಾನ ನಿಲ್ದಾಣ ರಸ್ತೆಗೆ ಇವತ್ತು ಜೋಡಿ ರಸ್ತೆ ಇವತ್ತು ಆಗಿದೆ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಇವತ್ತು ಲಕ್ಷಾಂತರ ಜನರಿಗೆ ಇವತ್ತು ಎಲ್ಲಾದ್ರೆ ನಾವು 1.5 ಗಂಟೆ ಆ ಕಡೆಯಿಂದ ಬರಬೇಕಾಗಿತ್ತು, 1.5 ಗಂಟೆ ಆಗ್ತಾ ಇತ್ತು. ಇವತ್ತು 5-10 ನಿಮಿಷದಲ್ಲಿ ಕೋರಮಂಗಲದಿಂದ ನಾವು ಬೆಂಗಳೂರಿಗೆ ಬರ್ಬೋದು. ಇವತ್ತು ಕಾರಣ ಯಾರು? ದೇವೇಗೌಡರು. ಬೆಂಗಳೂರಿನಲ್ಲಿ ಫ್ಲೈ ಓವರ್ಗಳು ಮಾಡಿರ್ತಕ್ಕಂಥದ್ದು, ಮೆಟ್ರೋ ಇವತ್ತು ಶಂಕುಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಕಾವೇರಿ ವಾಟರ್ ಇವತ್ತು ಬೆಂಗಳೂರಿಗೆ ಹರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ದೇವೇಗೌಡರ ಕಾರಣ, ಅದು ಜೆಡಿಎಸ್ ಕಾರಣ ಅನ್ನುವಂಥದ್ದನ್ನ ನಿಮ್ಗೆ ಗ್ರಾಮ ಪಂಚಾಯತಿಗೂ ಹೊಡೆತ ಬೀಳುತ್ತೆ, ನಗರಸಭೆಗೂ ಹೊಡೆತ ಬೀಳುತ್ತೆ, MLA-ಗೂ ಹೊಡೆತ ಬೀಳುತ್ತೆ, MP-ಗೂ ಹೊಡೆತ ಬೀಳುತ್ತೆ. ನಮ್ಗೆ ಆ ಹೊಡೆತ ಬೀಳೋದೇ ಬೇಡ, ಕಟ್ ಮಾಡ್ಬಿಡು, ಡಿಲೀಟ್ ಮಾಡಿಸ್ಬಿಟ್ರೆ ಮುಕ್ತವಾಗಿರ್ತದೆ ವೋಟರ್ ಲಿಸ್ಟ್. ಈಗ ನೀವು ನೋಡಿ, 1,000 ಇರ್ತಕ್ಕಂಥ ಎಲೆಕ್ಷನ್ ದಿವಸ ಒಂದು 700-800 ಪೋಲಿಂಗ್ ಆಗಿರ್ತದೆ. ಆದ್ರೆ 200 ಯಾವುದು? ಆ 200 ಯಾವುದು? ಅದೇ 200 ಸತ್ತು ಹೋಗಿರ್ತಾರೆ, 200 ಡಬಲ್ ಓಟ್ ಇರ್ತದೆ. ಅವ್ರಿಗೆ ಎಲ್ಲಿ ಅನುಕೂಲ ಇರ್ತದೆ ಅಲ್ಲಿ ಓಟ್ ಹಾಕಿರ್ತಾರೆ. ಇಲ್ಲಿ ಬರೋಕ್ಕಾಗಿರಲ್ಲ, ಬರೋದು ಬೇಡ, ಆಗೋದು ಬೇಡ, ಟೋಟಲ್ ಡಿಲೀಟ್ ಮಾಡಿಸ್ಬಿಟ್ರೆ ನಾವು ಕ್ಲಿಯರ್ ಆಗಿರ್ತೀವಿ. ಹಾಗಾಗಿ ಚುನಾವಣೆಗಳಲ್ಲಿ ಕೂಡ ನಾವು ಗೆಲ್ಲುವಂತದಕ್ಕೆ ಹೆಚ್ಚು ಅವಕಾಶಗಳಿರ್ತದೆ. ಇನ್ನೂ ಹೆಚ್ಚಿನ ವಿಚಾರಗಳು ನಾನು ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಇದೆ, ಅರ್ಧ ಗಂಟೆ ಇರ್ತೀನಿ. 12:45 ಹೊರಡೋದನ್ನು 12 ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣವರು ಅರ್ಧ ಗೆದ್ದಂತೆ. ನಾವು ಇಷ್ಟು ಕೆಲಸ ಇವತ್ತು ಏನು ಸನ್ಮಾನ್ಯ ದೇವರಾಜಣ್ಣವರು ಈಗ ನಾನು ಎಕ್ಸ್ಪ್ಲೈನ್ ಮಾಡೋ ಹೋಗ್ತೀವಿ. ಅರ್ಧ ವಿಧಾನಸಭಾ ನಮ್ಮ ಮುಂದೆ 2028 ಅದರ ಆಲ್ರೆಡಿ
ನಿಮಿಷ ಕಾಂಗ್ರೆಸ್ ಅವ್ರಿಗೆ ಅಂದ್ರೆ ಉಡಾಫೆ ಮಾಡ್ತಿದ್ದಾರೆ, ಕೇರ್ಲೆಸ್ ಮಾಡ್ತಿದ್ದಾರೆ. ನೀವು ನಂಬಲ್ಲ. ಈಗ ನಿಮ್ಗೆ ಗೊತ್ತಾಗುತ್ತೆ, ಈ ಎಸ್ ಆಯೋಗ ಅಂತ ಒಂದು ಚುನಾವಣಾ ಆಯೋಗ ತರ್ತಿರೋದ್ ನಾವು ಸುಮ್ಮನೆ ಇದ್ರೆ ಏನು ಇಲ್ಲ, ಇದ್ರಲ್ಲಿ ಏನು ಇಲ್ಲ ಅಂತ ಹೇಳಿ ಬಿಹಾರ್ ಸೋದ್ರು, ವೆಸ್ಟ್ ಬೆಂಗಾಲಿಂದ ಹೊರಗಡೆ ಕಳಿಸಿದ್ರು, ಸುಪ್ರೀಂ ಕೋರ್ಟ್ ಚೀಮಾರಿ ಆಯ್ತು, ಪುರಾವೆ ದಾಖಲೆ ಕೊಡ್ತಿಲ್ಲ ಅಂತ. ತಮಿಳುನಾಡಲ್ಲಿ ನೋಡಿ ಯಾವ ಮಟ್ಟಕ್ಕೆ, ಮತ್ತೆ 90% ಮೇಲೆ ವೋಟ್ ಆಗ್ತಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಕಾಂಗ್ರೆಸ್ ಅವರು ಸುಮ್ಮನೆ ಕೇರ್ಲೆಸ್ ಇದ್ದಾರೆ. ನಾವು BLA ಏಜೆಂಟ್ಗಳು ಅತಿ ಹೆಚ್ಚು ಕೆಲಸ ಮಾಡೋಣ. ನಮ್ಮ ನಾಯಕರನ್ನ ಗೆಲ್ಸ್ಕೊಂಡು ಹೋದ್ರೆ ಕುಮಾರಣ್ಣ ಅವರು 2028ಕ್ಕೆ ಅಧಿಕಾರ ತರಲಿಕ್ಕೆ ನಾವೆಲ್ಲರೂ ಕಷ್ಟಪಟ್ಟಂತಾಗುತ್ತೆ. ಮತ್ತೊಮ್ಮೆ ಅಣ್ಣ, ನೀವು ಒಂದು ಕೋರ್ ಕಮಿಟಿ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿಸಿದಿರಲ್ಲ. ನಮ್ಮ ಪಕ್ಷ ಅಂತಲ್ಲ, ಬೇರೆಯವರು ದೇವರಾಜಣ್ಣ ಅವ್ರು ಕೇಳಿ ಬೇರೆಯವರು ಮಾತಾಡ್ತಾರೆ. ಏನಪ್ಪ ದಿನ ವಾರದಲ್ಲಿ ಒಂದ್ಸಲ JP ಭವನದಲ್ಲಿ ಹಾಜರು, ಪ್ರತಿಯೊಂದು ವಿಭಾಗ. ಆಮೇಲೆ ಇವತ್ತು ಮೀಟಿಂಗ್ ಕರೆದಿದ್ದೀವಿ ಅಂತ ಬಿಡಲ್ಲ. ಚಿಂತಾಮಣಿ ಜನರು ನಿಜವಾಗಿ ಅರ್ಥ ಮಾಡ್ಕೋಬೇಕು. ನಿಮ್ಮ ತಾಲೂಕಿಂದ ಒಬ್ರು ಬಂದು ಕೋರ್ ಕಮಿಟಿ ಅಧ್ಯಕ್ಷರಾಗಿ ಜಾತ್ಯತೀತ ಜನತಾದಳದಲ್ಲಿ ಪ್ರತಿ ವಾರ ಪ್ರತಿ ತಿಂಗಳಿಗೆ ಸಭೆಗಳು ನಡೆಸ್ತಿದ್ದಾರೆ ಅಂದ್ರೆ ಹೆಮ್ಮೆ ಪಡೋಂಥವ್ರು. ಇವ್ರು ಮುಂದಿನ ದಿನದಲ್ಲಿ ಶಾಸಕ ಸಚಿವರನ್ನ ನೋಡೋಣ ಅಂತ ಆಸೆ ಪಡ್ತಾರೆ.